ಇನ್ನು ಆಸ್ಪತ್ರೆಯಿಂದ ಎಚ್.ಡಿ. ದೇವೇಗೌಡ ಡಿಸ್ಚಾರ್ಜ್ ಆಗಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಿಂದ ದೇವೇಗೌಡರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ. ಸೊ ಅಲ್ಲಿಂದ ಪದ್ಮನಾಭನಗರ ಮನೆಗೆ ದೇವೇಗೌಡರನ್ನ ಕರ್ಕೊಂಡು ಬರಲಾಗಿದೆ. ಈಗ 1 ವಾರದಿಂದ ಚಿಕಿತ್ಸೆ ಪಡಿತಾ ಇದ್ರು ದೇವೇಗೌಡರು. ಸೊ ಆರೋಗ್ಯ ಸ್ಥಿರವಾಗಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಕೆಲ ದಿನಗಳ ಹಿಂದೆ ಹೇಳಿದರು. ಸುದಾದ ನಂತರ ಈಗ ದೇವೇಗೌಡರು ಡಿಸ್ಚಾರ್ಜ್ ಆಗಿ ಈಗ ಪದ್ಮನಾಭನಗರದ ಮನೆಗೆ ಅವ್ರನ್ನ ಕರ್ಕೊಂಡು ಹೋಗಲಾಗಿದೆ. ಸೊ ಒಂದಷ್ಟು ವಿಶ್ರಾಂತಿ ಅಗತ್ಯ ಇರುವಂಥ ಕಾರಣ ಏನೇನು ಚಿಕಿತ್ಸೆ ಕೊಡಬೇಕಾಗಿತ್ತು ಆ ಟ್ರೀಟ್ಮೆಂಟ್ ಆದ ನಂತರ ಈಗ ಪದ್ಮನಾಭನಗರದ ನಿವಾಸಕ್ಕೆ ಕರ್ಕೊಂಡು ಹೋಗಲಾಗಿದೆ. ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಸುನಿಲ್, ಕಳೆದ 1 ವಾರದಿಂದ ದೇವೇಗೌಡರಿಗೆ ಟ್ರೀಟ್ಮೆಂಟ್ ಆಗ್ತಾ ಇತ್ತು. ಸದ್ಯಕ್ಕೆ ಏನು ಅಪ್ಡೇಟ್ ಇದೆ? ಎಷ್ಟೊತ್ತಿಗೆ ಡಿಸ್ಚಾರ್ಜ್ ಆಯಿತು ಏನು ಸುನಿಲ್? ಅವಿನಾಶ್, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಳೆದ 8 ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಪ್ರಮುಖವಾಗಿ ಜ್ವರ ಮತ್ತೆ ಯೂರಿನ್ ಇನ್ಫೆಕ್ಷನ್ ಇಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ರೂಮರ್ಗಳು ಕೂಡ ಹರಿದಾಡಿತ್ತು. ಯಾಕಂದ್ರೆ ಸಾಕಷ್ಟು ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನೋ ಒಂದು ವಿಚಾರಗಳು ಕೂಡ ಹರಿದಾಡಿತ್ತು. ಆದ್ರೆ ಇವತ್ತು ಅವರ ಆರೋಗ್ಯ ಚೇತರಿಕೆ ಕಂಡ ಹಿನ್ನೆಲೆಯಲ್ಲಿ ಇವತ್ತು ಡಿಸ್ಚಾರ್ಜ್ ಆಗಿ ಬೆಂಗಳೂರಿನ ಪದ್ಮನಾಭನಗರ ನಿವಾಸಕ್ಕೆ ಬಂದರೆ ನಿರಂತರವಾಗಿ 8 ದಿನಗಳ ಕಾಲ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡ ದೇವೇಗೌಡರು ಇವತ್ತು ಆರೋಗ್ಯ ಚೇತರಿಕೆ ಹಿನ್ನೆಲೆಯಲ್ಲಿ ಡಿಸ್ಚಾರ್ಜ್ ಆಗಿ ಇವತ್ತು ನೇರವಾಗಿ ಮಣಿಪಾಲ್ ಆಸ್ಪತ್ರೆಯಿಂದ ಈಗಷ್ಟೇ ಬೆಂಗಳೂರಿನ ಅವರ ಪದ್ಮನಾಭನಗರ ನಿವಾಸಕ್ಕೆ ಬಂದರೆ ಈಗಾಗಲೇ ವೈದ್ಯರು ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಯೂರಿನ್ ಇನ್ಫೆಕ್ಷನ್ ಇರುವ ಹಿನ್ನೆಲೆಯಲ್ಲಿ ಅದೆಲ್ಲರೂ ಕೂಡ ಕಡಿಮೆ ಆಗಿದೆ. ಆದ್ರೆ ಒಂದಷ್ಟು ಜನ ನೀವು ರಾಜಕೀಯ ಓಡಾಟಗಳಿಂದ ದೂರ ಇರಬೇಕು, ಎಲ್ಲೂ ಕೂಡ ಹೊರಗಡೆ ಹೋಗಬಾರ್ದು, ಹೆಚ್ಚಿನ ಜನರನ್ನ ಸಂಪರ್ಕ ಮಾಡಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸುಮಾರು 10-15 ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆಯಬೇಕು ಅಂತ ಹೇಳಿ ವೈದ್ಯರ ಸಲಹೆಯನ್ನು ಕೂಡ ನೀಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಜೆಡಿಎಸ್ ಮತ್ತೆ ಒಂದಷ್ಟು ರಾಜ್ಯ ನಾಯಕರು ಒಂದಷ್ಟು ಆತಂಕ ಕೂಡ ಮನೆ ಮಾಡಿತ್ತು ದೇವೇಗೌಡರ ಆರೋಗ್ಯದ ಬಗ್ಗೆ ಏರುಪೇರಾಗಿದೆ ಅಂತ. ಯಾಕೆ ನಿರಂತರವಾಗಿ 8 ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಇದ್ರು. ಸಾಕಷ್ಟು ರಾಜ್ಯದ ನಾಯಕರು ಅವರು ಹೋಗಿ ಭೇಟಿ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಇವತ್ತು ಆರೋಗ್ಯದ ಚೇತರಿಕೆ ಕಂಡ ಹಿನ್ನೆಲೆಯಲ್ಲಿ ದೇವೇಗೌಡರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಅವರ ಪದ್ಮನಾಭನಗರ ನಿವಾಸಕ್ಕೆ ಬಂದರೆ ಡಾಕ್ಟರ್ ಕೂಡ ಈಗ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಹೊರಗಡೆ ಓಡಾಟವನ್ನು ಕೂಡ ಮಾಡಬಾರ್ದು, ಒಂದಷ್ಟು ರಾಜಕೀಯ ಓಡಾಟಕ್ಕೆ ಬ್ರೇಕ್ ಕೂಡ ಹಾಕಬೇಕು. ಅದೇ ರೀತಿಯಾಗಿ ಒಂದಷ್ಟು 15-20 ದಿನಗಳ ಕಾಲ ವಿಶ್ರಾಂತಿಯನ್ನು ಪಡೆಯಬೇಕು ಅಂತ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ವೈದ್ಯರ ಸೂಚನೆ ಮೇರೆಗೆ ಡಿಸ್ಚಾರ್ಜ್ ಆಗಿ ದೇವೇಗೌಡರು ಇವತ್ತು ಪದ್ಮನಾಭನಗರ ನಿವಾಸಕ್ಕೆ ಬಂದರೆ ಅವರ ಆರೋಗ್ಯದಲ್ಲೂ ಕೂಡ ಯಾವುದೇ ಆತಂಕ ಇಲ್ಲ, ಆರಾಮಾಗಿದ್ದಾರೆ. ಈಗಷ್ಟೇ ರಾಜ್ಯ ನಾಯಕರು ಒಂದಷ್ಟು ಜನ ಎಲ್ಲರೂ ಕೂಡ ಭೇಟಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಸುನಿಲ್.